ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿಕೆ ನನಗೆ ತುಂಬ ನೋವು ಕೊಟ್ಟಿದೆ. ನಮ್ಮ ಸರ್ಕಾರ ಮುಸಲ್ಮಾನರಿಗೆ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತೇವೆ. ಆ ಸೌಲಭ್ಯಗಳು ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯಲ್ಲ. ಒಬ್ಬ ಹಿಂದೂ ಹೆಣ್ಮಗಳು ನೇಹಾ ಕಗ್ಗೊಲೆ ಆದಾಗ ಭಾಳ ಹಗುರವಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟರು. ಇದು ಲವ್ ಜಿಹಾದೇ ಅಲ್ಲ, ಇದು ಸಾಮಾನ್ಯ ವೈಯಕ್ತಿಕ ಕೊಲೆ. ಇಡೀ ಹಿಂದೂ ಸಮಾಜ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾಗೃತಿಯಾಗಿ ಪ್ರತಿಭಟನೆಗಳು ನಡೆದ ನಂತರ ಮನೆ ಮುಖ್ಯಮಂತ್ರಿಗಳು ಅದನ್ನು CIDಗೆ ತನಿಖೆ ಕೊಟ್ಟರು. CID ರಾಜ್ಯ ಸರ್ಕಾರದ ಕೈಯಲ್ಲೇ ಇರುತ್ತೆ. ನೀವು ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟ ನಂತರ ಇದು ಲವ್ ಜಿಹಾದಿ ಅಲ್ಲ ಅನ್ನೋ ಹೇಳಿಕೆಗಳು ಕೊಟ್ಟ ನಂತರ CID ಇನ್ನೇನು ರಿಪೋರ್ಟ್ ಕೊಡುತ್ತೆ? ವರದಿ ಕೊಡೋಕ್ಕಿಂತ ಮುಂಚೆನೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಇದ್ರ ಇನ್ಫ್ಲೂಯೆನ್ಸು CID ಮೇಲೆ ಆಗಲ್ವಾ? ಏನು ರಿಪೋರ್ಟ್ ಕೊಡ್ತಾರೆ ಹಾಗಾದ್ರೆ ಅವರು? ಅದಕ್ಕೆ ನಮ್ಮ ಒತ್ತಡ ಇದ್ದಿದ್ದು, ಈಗಲೂ ಇರೋದು CID ಕೈಲಿ ಇದಾಗಲ್ಲ, ಇದು CBIಗೆ ಕೊಡಬೇಕು ಅನ್ನೋಂಥ ಒತ್ತಾಯನ ಕೊಟ್ಟಿದ್ದು. ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹಗುರವಾಗಿ ಮಾತಾಡ್ತಾಯಿದ್ರು. ವಿಶೇಷವಾಗಿ ಸಂತೋಷ್ ಲಾಡ್ ಮಂತ್ರಿ ಏನು ಹೇಳಿಕೆ ಕೊಟ್ಟರು? ಎಲ್ಲರೂ ಬಂದು ಹುಬ್ಬಳ್ಳಿಗೆ ನೇಹಾ ಕೊಲೆ ಆಗಿರೋಂಥ ಮನೆ ಹತ್ರ ಬಂದು ಅವರ ಒಂದು ಪ್ರವಾಸಿ ತಾಣ ಆಗಿಬಿಟ್ಟಿದೆ ಅನ್ನಂತ ಹೇಳಿಕೆ ಕೊಟ್ಟರು. ಹಾಗಾದ್ರೆ ನೆನ್ನೆ ಮುಖ್ಯಮಂತ್ರಿ ಯಾಕೆ ಹೋದ್ರು ಅಲ್ಲಿಗೆ? ಪಿಕ್ನಿಕ್ ಹೋದ್ರಾ? ಹಿಂದೂ ಸಮಾಜ ಜಾಗೃತಿ ಆದ ನಂತರ ಮುಖ್ಯಮಂತ್ರಿಗಳು ಅನ್ನಿಸ್ತು, ನಾನು ಅಲ್ಲಿ ಹೋಗಲೇಬೇಕು, ಹೋಗಲಿಲ್ಲ ಅಂದ್ರೆ ತಪ್ಪಾಗತ್ತೆ ಅಂತ. ಅದಕ್ಕೋಸ್ಕರ ಏನೂ ಹೇಳದೆ ಒಂದು ಸಮಾಜದ, ಮುಸಲ್ಮಾನ ಸಮಾಜದ ಪರವಾಗಿ ನೇರ ಹೇಳಿಕೆ ಕೊಟ್ಟು ನಿಮ್ಮ ಜೊತೆನಾಗಿದ್ದೇವೆ, ಪೂರ್ಣ ನಿಮಗೆ ಏನೇನು ಬೇಕು ಎಲ್ಲ ಸೌಲಭ್ಯ ಕೊಡ್ತೇವೆ ಅನ್ನೋಂಥ ಒಂದು ಕಡೆ ಹೇಳ್ತಾ, ಮತ್ತೊಂದು ಕಡೆ ಹಿಂದೂ ಸಮಾಜದ ಪ್ರತಿಭಟನೆಗಳು ಜಾಗೃತಿ ಜಾಸ್ತಿ ಆದ ನಂತರ ತನಗೆ ರಾಜಕಾರಣದಲ್ಲಿ ತೊಂದರೆ ಆಗುತ್ತೆ, ಚುನಾವಣೆಗೆ ತೊಂದರೆ ಆಗುತ್ತೆ ಅಂದ ತಕ್ಷಣ ಆ ನಂತರ ಹಿಂದೂ ಸಮಾಜದ ಬಗ್ಗೆ ಕಂಡುಬಿಡುವಂಥ ವ್ಯವಸ್ಥೆ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನವ್ರು ನಡೀತಾ ಇದೆ. ನಾನು ಅದಕ್ಕೋಸ್ಕರ ಹೇಳ್ತೇನೆ, ನೀವು ಭಾಷಣದಲ್ಲಿ ಹೇಳ್ತೀರಿ ಸರ್ವಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ಸಿನ ಗುರಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಟ್ಟಿಗೆ ತೊಗೊಂಡೋಗ್ತೀವಿ ಅನ್ನೋಂಥ ಮಾತು ಒಂದು ಕಡೆ ಹೇಳ್ತೀರಿ, ಮತ್ತೊಂದು ಕಡೆ ತುಷ್ಟೀಕರಣದ ವ್ಯವಸ್ಥೆ ಮಾಡ್ತಾಯಿದ್ದೀರಿ. ಇದನ್ನು ಬಿಡಬೇಕು ಅನ್ನೋಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.